ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಧ್ರುವ ಫ್ಯಾನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ್ದ್ರ ಬಗ್ಗೆ ತಿಳಿಸ್ಕೊಡ ಅಂತೀನಪ್ಪ ಅಂದ್ರೆ ಸಬ್ಸ್ಕ್ರೈಬ್ಗಳನ್ನ ಹೇಗೆ ಹೆಚ್ಚಿಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ ಅಂತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಶುರು ಮಾಡೋಣ. ನಾನು ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಆ ಟ್ರಿಕ್ಸ್ಗಳನ್ನ ನೀವೇನಾದ್ರೂ ಯೂಸ್ ಮಾಡ್ಕೊಂಡ್ರಪ್ಪ ಅಂದ್ರೆ ಖಂಡಿತವಾಗಿ ನಿಮ್ದು ಚಾನಲ್ ಗ್ರೋ ಆಗುತ್ತೆ. ಸೊ ನಾನು ಭಾಳ ಎಳ್ಯಾಕ್ ಹೋಗುದಿಲ್ಲ, ಒಂದು 3 ಟ್ರಿಕ್ ಹೇಳ್ಬಿಡ್ತೀನಿ. ಆ ಟ್ರಿಕ್ಗಳನ್ನ ನೀವು ಗ್ಯಾರಂಟಿ ಯೂಸ್ ಮಾಡ್ಕೊಂಡ್ರಪ್ಪ ಅಂದ್ರೆ ಖಂಡಿತವಾಗಿ ನಿಮ್ದು ಚಾನಲ್ ಗ್ರೋ ಆಗುತ್ತೆ. ಯಾರಿಗೆ ಯೂಸ್ ಆಗುತ್ತೆ ಅಲ್ಲ ಗೊತ್ತಿಲ್ಲ, ಹೊಸ ಯೂಟ್ಯೂಬರ್ಸ್ಗಂತೂ ಖಂಡಿತವಾಗಿ ಇದು ಯೂಸ್ ಆಗುತ್ತೆ. ನೀವಂತೂ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಸೊ ನಾನು ಒಂದೊಂದಾಗಿ 1 by 1 ಆಗಿ ನಾನು ಆ ಟ್ರಿಕ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಕರೆಕ್ಟಾಗಿ ಕೇಳಿಸ್ಕೊಡ್ರಿ. ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ನೋಡ್ಕೊಡ್ರಿ, ಇಲ್ಲಪ್ಪ ಅಂದ್ರೆ ನೋಡಕ್ ಹೋಗ್ಬೇಡ್ರಿ, ಸ್ಕಿಪ್ ಮಾಡಿಬಿಡ್ರಿ ಇಂಟ್ರೆಸ್ಟ್ ಇಲ್ಲಾರ್ದವ್ರು. ಸೊ ನಾನು ಇವಾಗ ಯಾವ್ಯಾವ ಟ್ರಿಕ್ ಅದ ಅಂತ ನಾನು ಹೇಳ್ಬಿಡ್ತೀನಿ. 1ನೇ ಟ್ರಿಕ್ ಯಾವ್ದಪ್ಪ ಅಂತಂದ್ರೆ ಕನ್ಸಿಸ್ಟೆನ್ಸಿ ಅಂತ ಅಂದ. 1ನೇ ಟ್ರಿಕ್ ಯಾವುದು? ಕನ್ಸಿಸ್ಟೆನ್ಸಿ. ಸೊ ಇದನ್ನ ನೀವು ಕರೆಕ್ಟಾಗಿ ರೆಗ್ಯುಲರ್ ಆಗಿ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಪ್ರತಿದಿನ ನೀವು ಏನು ಮಾಡ್ಬೇಕು, ನಿಮ್ಮ ವಿಡಿಯೋಗಳನ್ನ ನೀವು ಹಾಕ್ಲೇಬೇಕು. ಸೊ ಯಾಕೆ ಹೇಳಕ್ ಹೊಂತೇನಪ್ಪ ಅಂತಂದ್ರೆ ನೀವು ಪ್ರತಿದಿನ ಒಂದಾದ್ರೂ ವಿಡಿಯೋನ ನೀವು ಅಪ್ಲೋಡ್ ಮಾಡಿದ್ರಪ್ಪ ಅಂದ್ರೆ ಒಂದು ತಿಂಗಳಿಗೆ ಇಲ್ಲಾಂದ್ರೂ ಒಂದು 30 ವಿಡಿಯೋ ಆಗ್ತಾವೆ. ಅದರ ಒಂದರ ವಿಡಿಯೋ ಏನಾಗತ್ತಪ್ಪ ಅಂದ್ರೆ ಕ್ಲಿಕ್ ಆಗೇ ಆಗತ್ತೆ. ಸೊ ಯೂಟ್ಯೂಬರ್ ಏನು ಮಾಡ್ತಾರಪ್ಪ ಅಂದ್ರೆ ಸರ್ಚ್ ಲಿಸ್ಟ್ನಾಗ ಅದನ್ನ ಹಾಕೇ ಹಾಕ್ತಾರ. ಸೊ ಅದಕ್ಕೋಸ್ಕರ ಹೇಳಕ್ ಹೊಂತೀನಿ, ಅದನ್ನೇನಾದ್ರೂ ಸರ್ಚ್ ಲಿಸ್ಟ್ನಾಗ ಏನಾದ್ರೂ ಅದು ಸಿಗಾಕ್ ಕುಂತಪ್ಪ ಅಂದ್ರೆ ನೋಡೋರು ಏನು ಮಾಡ್ತಾರೆ, ಆಡಿಯನ್ಸ್ಗಳು ಅದನ್ನ ಕ್ಲಿಕ್ ಮಾಡಿ ನೋಡ್ತಾರ. ಸೊ ಅವಾಗ ನಿಮ್ಗೆ ಅದು ಸಪೋರ್ಟ್ ಆಗಿ ನಿಂತ್ಕೊಳ್ತಾರ ಆಡಿಯನ್ಸ್ಗಳು. ಅದಕ್ಕೋಸ್ಕರ ಹೇಳ ಅಂತೀನಿ, ಅವ್ರಿಗೆ ಏನಾದ್ರು ನಿಮ್ದು ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡೇ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ನೀವು ಪ್ರತಿದಿನ ಒಂದಾದ್ರೂ ವಿಡಿಯೋನ ನೀವು ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ನೀವು ಇದನ್ನ ಕನ್ಸಿಸ್ಟೆನ್ಸಿನಾಗಿ ನೀವು ಪ್ರತಿದಿನ ವಿಡಿಯೋನ ನೀವು ಅಪ್ಲೋಡ್ ಮಾಡ್ತಾ ಹೋದ್ರಪ್ಪ ಅಂದ್ರೆ ಗ್ಯಾರಂಟಿಯಾಗಿ ನಿಮ್ಗೆಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಇದನ್ನ 1 ಟ್ರಿಕ್ನ ನೀವು ಇದನ್ನ ಯೂಸ್ ಮಾಡ್ಕೋಬೇಕು. ಇದು ನಂದು ಫಸ್ಟ್ ಟ್ರಿಕ್ ಆಗಿರ್ತೈತಿ, ಮರ್ಯಾಕ್ ಹೋಗ್ಬೇಡ್ರಿ. ಸೊ ನಾನು 2ನೇ ಟ್ರಿಕ್ ಯಾವ್ದಪ್ಪ ಅಂತ ಹೇಳ್ಬಿಡ್ತೀನಿ. 2ನೇ ಟ್ರಿಕ್ ಏನಿಲ್ಲ, ಸಿಂಪಲ್ ಐತಿ. 2ನೇ ಟ್ರಿಕ್ ಯಾವ ಥರ ನೀವು ಇದು ಮಾಡ್ಬೇಕಪ್ಪ ಅಂದ್ರೆ ಎಂಗೇಜಿಂಗ್ ವಿತ್ ಯುವರ್ ಆಡಿಯನ್ಸ್. ಸೊ ಇದರ ಅರ್ಥ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಮಂದಿ ಗೊತ್ತಿರೋದಿಲ್ಲ. ಸೊ ಇವಾಗ ನಿಮ್ಮ ವಿಡಿಯೋಸ್ಗಳಿಗೆ ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ಯಾರು ಆಡಿಯನ್ಸ್ಗಳು ನೋಡ್ತಾ ಇರೋರು ನಿಮ್ಮ ವಿಡಿಯೋ ಯಾವುದೋ ಇಷ್ಟ ಆಯ್ತಪ್ಪ ಅಂದ್ರೆ ಕಮೆಂಟ್ಸ್ ಮಾಡ್ತಿರ್ತಾರೆ. ಆ ಕಮೆಂಟ್ಸ್ಗಳನ್ನ ನೀವು ನೋಡ್ಬೇಕು. ನೋಡೋದ್ರ ಜೊತೆಗೆ ಏನು ಮಾಡ್ಬೇಕಪ್ಪ ಅಂದ್ರೆ ರಿಪ್ಲೈ ಮಾಡ್ಬೇಕು. ಸೊ ಏನಾದರೂ ಡೌಟ್ ಕೇಳಿರ್ತಾರ, ಇಲ್ಲ ಹಾಯ್ ಅಂತ ಹಾಕಿರ್ತಾರ, ಇನ್ನೂ ಏನೇನೋ ಕೇಳ್ತಿರ್ತಾರೆ. ಸೊ ಅದಕ್ಕೆಲ್ಲ ನೀವು ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಿಕೊಂಡು ನೀವು ಅವ್ರ ಜೊತೆ ಏನು ಮಾಡ್ಬೇಕಪ್ಪ ಅಂದ್ರೆ ಈಗ ಹಾಯ್ ಅಂತ ಹಾಕಿದ್ರಪ್ಪ ಅಂದ್ರೆ ನೀವು ಏನು ಮಾಡ್ಬೇಕು, ಹಾಯ್ ಬ್ರೋ ಅಂತ ಹಾಕ್ಬೇಕು. ಸೊ ಇದರಿಂದ ಏನಾಗತ್ತಪ್ಪ ಅಂದ್ರೆ ನೀವು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಂಗಾಗತ್ತೆ. ಸೊ ಅದಕ್ಕೋಸ್ಕರ ಹೇಳಕ್ ಹೋಗ್ತೀನಿ, ನೀವೇನಾದರೂ ಅವ್ರನ್ನ ಇನ್ನೊಂದೇನು ಪ್ರಾಬ್ಲಮ್ ಕೇಳ್ತಿರ್ತಾರೆ, ಡೌಟ್ಸ್ಗಳನ್ನ ಕೇಳ್ತಾ ಇರ್ತಾರೆ, ಆ ಡೌಟ್ಸ್ಗಳನ್ನ ನೀವು ಕ್ಲಿಯರ್ ಮಾಡಿಕೊಂಡು ಅವ್ರ ಜೊತೆ ಮಿಂಗಲ್ ಆಗಿ. ಸೊ ಇದರಿಂದ ಏನಾಗುತ್ತೆ, ನಿಮ್ದು ಅವ್ರ ನಡ್ಬೇಕ ಒಂದು ಒಳ್ಳೆ ಬಾಂಧವ್ಯ ಆಗುತ್ತೆ, ಜೊತೆಗೆ ಎಂಗೇಜಿಂಗ್ ಆಗ್ತೀರಾ. ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ ನಿಮ್ದು ಚಾನಲ್ ಗ್ರೋ ಆಗುತ್ತೆ ಇದರಿಂದ ಕೂಡ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ನೀವು ಕಮೆಂಟ್ಸ್ಗಳಿಗೆ ಎಷ್ಟು ನೋಡ್ತಿರಲ್ಲ ಅಷ್ಟು ರಿಪ್ಲೈ ಮಾಡ್ತಿರಲ್ಲ. ಸೊ ಫ್ರೀ ಇದ್ದಾಗ ಅವಾಗ ನೀವು ಕಮೆಂಟ್ಸ್ಗಳನ್ನ ರಿಪ್ಲೈ ಮಾಡಿ. ಯಾವಾಗಲೂ ಮಾಡೋಕ್ಕಾಗೋದಿಲ್ಲ. ಸೊ ನಿಮ್ಗೆ ಯಾವಾಗ ಫ್ರೀ ಇರ್ತಾರಲ್ಲ ಅವಾಗ ಮಾತ್ರ ಮಾಡ್ಕೊಡ್ರಿ. ಸೊ ಇದರಿಂದ ಕೂಡ ನೀವು ಸಬ್ಸ್ಕ್ರೈಬ್ಗಳನ್ನ ಹೆಚ್ಚಿಗೆ ಮಾಡ್ಕೋಬಹುದು, ನಿಮ್ದು ಚಾನೆಲ್ನ ನೀವು ಗ್ರೋ ಮಾಡ್ಕೋಬಹುದು. ಸೊ ಇದು ನಂದು 2ನೇ ಟ್ರಿಕ್ ಆಗಿರ್ತೈತಿ. ಸೊ ಮರ್ಯಾಕ್ ಹೋಗ್ಬೇಡ್ರಿ. ಇನ್ನು ಲಾಸ್ಟ್ ಟಿಪ್ ಐತಿ, 3ನೇ ಟಿಪ್ ಯಾವ್ದಂತಂದ್ರೆ ತಮ್ನೇಲ್. ಈ ತಮ್ನೇಲ್ ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇವಾಗ ಯಾವುದೋ ನಿಮ್ದು ವಿಡಿಯೋನ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತಾರ. ಸೊ ಆಡಿಯನ್ಸ್ಗಳು ನೋಡೋದು ಏನು ಮಾಡ್ತಾರಪ್ಪ ಅಂದ್ರೆ ತಮ್ನೇಲ್ ನೋಡಿರ್ತಾರ. ಸೊ ನೀವೇನು ತಮ್ನೇಲ್ ಹಾಕಿರ್ತಾರಲ್ಲ, ಮೇಲ್ಗಡೆ ಏನು ನೀವು ಟೆಕ್ಸ್ಟ್ ಮಾಡಿರ್ತಾರಲ್ಲ ಅದ್ರ ಕಡೆ ಭಾಳ ಫೋಕಸ್ ಮಾಡ್ತಿರ್ತಾರ. ಸೊ ಅದಕ್ಕೋಸ್ಕರ ನೀವು ಇದನ್ನ ಕರೆಕ್ಟಾಗಿ ನೀವು ಈ ತಮ್ನೇಲ್ ಬಗ್ಗೆ ಭಾಳ ತಲೆ ಕೆಡ್ಸ್ಕೋಬೇಕು. ತಲೆ ಕೆಡ್ಸ್ಕೊಂಡು ನೀವು ಎಷ್ಟು ಅಟ್ರಾಕ್ಟಿವ್ ಮಾಡ್ಬೇಕಪ್ಪ ಅಂತಂದ್ರೆ ಅದು ಆಡಿಯನ್ಸ್ಗಳು ನೋಡ್ತಾ ಇದ್ದಂಗೆ ನಿಮ್ದು ವಿಡಿಯೋ ಕ್ಲಿಕ್ ಮಾಡಿಬಿಡಕ್ಕೆ. ಆ ಥರ ನೀವು ತಮ್ನೇಲ್ನ ರೆಡಿ ಮಾಡಿಕೊಂಡು ನೀವು ಪೋಸ್ಟ್ ಮಾಡಿದ್ರೆ ಅಂತ ಅನ್ಕೊಡ್ರಿ, ಗ್ಯಾರಂಟಿಯಾಗಿ ನಿಮ್ಮದು ಆ ವಿಡಿಯೋನ ಕ್ಲಿಕ್ ಮಾಡಿ ಆಡಿಯನ್ಸ್ಗಳು ನೋಡ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ನಿಮ್ದು ಚಾನೆಲ್ ಗ್ರೋ ಆಗುತ್ತೆ, ನೋಡೋರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕು ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹೇಳಂತೀನಿ, ತಮ್ನೇಲ್ ನೀವು ಭಾಳ ಒತ್ತು ಮಾಡ್ಬೇಕು. ಒತ್ತು ಕೊಟ್ಟು ನೀವು ಅದನ್ನು ರೆಡಿ ಮಾಡಿಕೊಂಡು ಅಟ್ರಾಕ್ಟಿವ್ ಆಗಿ ಮಾಡಿ ಎಷ್ಟು ಸಾಧ್ಯ ಆಗುತ್ತೆ. ಸೊ ಇನ್ನೊಂದು ಏನು ಗೊತ್ತಾನ, ನೀವು ಏನು ಮಾಡ್ತೀರಪ್ಪ ಅಂದ್ರೆ ನಿಮ್ಮದು ವಿಡಿಯೋನ ಬೇರೆ ಇರ್ತೈತಿ, ನೀವು ಏನು ಮಾಡ್ತೀರ ತಮ್ನೇಲ್ ಬೇರೆ ಹಾಕಿರ್ತೀರ. ಸೊ ಈ ತಪ್ಪನ್ನ ಮಾಡಕ್ ಹೋಗ್ಬೇಡ್ರಿ ಯಾವತ್ತು. ಯಾಕಪ್ಪ ಅಂತಂದ್ರೆ ಈಗ ನಿಮ್ಮ ಆಡಿಯನ್ಸ್ಗಳು ನೋಡ್ತಾ ಇರ್ತಾರ, ಅದು ತಮ್ನೇಲ್ ನೋಡ್ಕೆಟ್ಟ ಅವರು ಒತ್ತಿ ನಿಮ್ದು ವಿಡಿಯೋ ನೋಡ್ತಾರ. ನೋಡಿದಾಗ ಏನಾಗತ್ತಪ್ಪ ನಿಮ್ದು ತಮ್ನೇಲ್ನ ಬೇರೆ ಇರ್ತೈತಿ, ವಿಡಿಯೋನ ಬೇರೆ ಇರ್ತೈತಿ.
ಸೊ ಏನ್ ಮಾಡ್ಬಿಡ್ತಾರಪ್ಪ ಅಂದ್ರೆ ನೀವು ಮುಂದೆ ಯಾವ್ದೋ ಒಂದು ವಿಡಿಯೋನ ಯಾವ್ದೋ ಹಾಕಿದ್ರಪ್ಪ ಅಂದ್ರೂ ಆಡಿಯನ್ಸ್ಗಳು ನೋಡಕ್ ಹೋಗೋದಿಲ್ಲ. ಯಾಕಪ್ಪ ಅಂದ್ರೆ ನೀವ್ ಏನ್ ಮಾಡಿರ್ತೀರಿ, ನೀವು ಮೇಲ್ಗಡೆ ಒಂದು ಹಾಕೋದು ಒಳಗಡೆ ಒಂದ್ ಇರುತ್ತಂತ ಏನ್ ಮಾಡ್ತಾರ ಅವರು, ನೀವು ಫೇಕ್ ಅದಿರಿ ಅಂತ ಅನ್ಕೊಂಡು ನೋಡಕ್ ಹೋಗುದಿಲ್ಲ. ಈ ತಪ್ಪನ ಮಾಡಕ್ ಹೋಗ್ಬೇಡ್ರಿ. ನಿಮ್ದು ಯಾವ್ದೈತಲ್ಲ ವಿಡಿಯೋ ಅದರ ರಿಲೇಟೆಡ್ ಆಗಿ ನೀವು ತಮ್ನೆಲ್ ಹಾಕಿ. ಸೊ ನೀವು ಅದನ್ನ ಒಂದು ಒಳ್ಳೆ ಬಾಂಧವ್ಯ ಬರ್ತವ್ರಿಗೆ ಅವ್ರಿಗೆ ಒಂದ್ ಸಲ ನಂಬಿಕೆ ಬಂತಪ್ಪ ಅಂದ್ರೆ ನಿಮ್ಗೆ ಲೈಫ್ ಲಾಂಗ್ ಏನ್ ಮಾಡ್ತಾರಪ್ಪ ಅಂದ್ರೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ನಿಮ್ದು ವಿಡಿಯೋಸ್ಗಳನ್ನ ನೀವು ಎಲ್ಲಿ ತನ ಹಾಕ್ತಿರಲ್ಲ ವಿಡಿಯೋಸ್ಗಳನ್ನ ಅಲ್ಲಿ ತನ ನಿಮ್ಗೂ ಸಪೋರ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹೇಳಂತೀನಿ, ಆಡಿಯನ್ಸ್ಗಳ ನಂಬಿಕೆನ ನೀವು ಇಡ್ಸ್ಕೋಬೇಕು. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ಏನ್ ಬೇಕಾದ್ರೂ ತಮ್ನೆಲ್ ಹಾಕಕ್ ಹೋಗ್ಬೇಡ್ರಿ. ಯಾವ್ದು ರಿಲೇಟೆಡ್ ಆಗಿ ನೀವು ವಿಡಿಯೋನ ಮಾಡ್ತಿರಲ್ಲ ಅದರ ರಿಲೇಟೆಡ್ ಆಗಿ ನೀವು ತಮ್ನೆಲ್ ಹಾಕಿ. ಸೊ ಇದು ನಂದು 3 ಟ್ರಿಕ್. ಸೊ ಯಾರಿಗಾರ ಇದ್ರಾಗ ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿ ಕೇಳ್ರಿ. ಸೊ ಯಾರಿಗಾರ ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು.